ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮದುರ್ಗ. ಇವತ್ತು ವೀಕ್ಷಕರಿಗೋಸ್ಕರವಾಗಿ ಸ್ತಂಭನ ವಿದ್ಯೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡಿದ್ದೇನೆ. ಸ್ತಂಭನ ವಿದ್ಯೆ ಸಾಮಾನ್ಯವಾಗಿ ನಮ್ಮ ಬಹಳ ಜನರ ಮನಸ್ಸಿನಲ್ಲಿರುವುದನ್ನು ಸ್ತಂಭನ ಅಂತಾನೆ ನಿಲ್ಲಿಸೋದು, ಅವನ್ನ ಹಾಗೆ ಕೂರಿಸೋದು, ಇದೆಲ್ಲ ಸ್ತಂಭನ ವಿದ್ಯೆ ಅಂತ ಅಂತಾರೆ. ಇದು ಅಥರ್ವವೇದದಲ್ಲಿ ಬರುತ್ತೆ ಅನ್ನುವಂಥದ್ದು ಬಹಳ ಜನರ ಮಾತು. ಆದರೆ ಅಥರ್ವವೇದದ ಯಾವುದೇ ಪುಟದಲ್ಲೂ ಸಮೇತ ಈ ವಿದ್ಯೆಗಳ ಬಗ್ಗೆ ಉಲ್ಲೇಖ ಇಲ್ಲ. ಅಂದ್ರೆ ವಿದ್ಯೆಗಳನ್ನ ಹೇಗೆ ಮಾಡಬೇಕು ಅನ್ನೋ ಉಲ್ಲೇಖ ಇಲ್ಲ. ಅಥರ್ವವೇದದ 20 ಕಾಂಡಗಳಲ್ಲಿ ನೂರಾರು ಋಷಿಗಳು, ಸಾವಿರಾರು ಮಂತ್ರಗಳಲ್ಲಿ ಆ ಶ್ಲೋಕಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದ್ರೆ ನಮಗೆ ಬೇಕಾದಂತಹ ಕೆಲವು ವಿಚಾರಗಳು ಸಿಗ್ತವೆ ಹೊರತು ತಂತ್ರ ಪ್ರಯೋಗದ ಬಗ್ಗೆ ಉಲ್ಲೇಖಗಳು ಕಡಿಮೆ. ಅಥರ್ವವೇದ ಹೇಳ್ತದೆ ಶತ್ರುಗಳು ಅನ್ನುವಂಥದ್ದಾದ್ರೆ ಕಾಮ, ಕ್ರೋಧ, ಮದ, ಮತ್ಸರಗಳು ಸಹ ಶತ್ರುಗಳೇ ಆಗಿರುತ್ತದೆ, ಅನಾರೋಗ್ಯವು ಶತ್ರುಗಳೇ ಆಗಿರುತ್ತೆ ಅಂತ. ಹಾಗಾಗಿ ಅದರಲ್ಲಿ ಷಟ್ಕರ್ಮ ಪ್ರಯೋಗಗಳ ಬಗ್ಗೆ ಉಲ್ಲೇಖ ಬಹಳ ಕಡಿಮೆ. ಇದನ್ನೆಲ್ಲ ಮಹನೀಯರುಗಳು ಅದನ್ನ ಅಧ್ಯಯನ ಮಾಡಿದೆ. ಕೆಮಿಸ್ಟ್ರಿ ಅಧ್ಯಯನ ಮಾಡಿದವನು ಹೇಗೆ ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಕಂಡುಹಿಡಿತಾನೋ ಅದೇ ರೀತಿಯಾಗಿ ಅಥರ್ವವೇದವನ್ನು ಅಧ್ಯಯನ ಮಾಡಿದಂಥವನು ಈ ಷಟ್ಕರ್ಮ ಪ್ರಯೋಗಗಳನ್ನ ಕಂಡುಹಿಡಿದಿದ್ದಾನೆ. ಆ ಷಟ್ಕರ್ಮ ಪ್ರಯೋಗಗಳಲ್ಲಿ ಬಂದಂತದ್ದಾದಂಥದ್ದೇ ಸ್ತಂಭನ ಪ್ರಯೋಗ. ಈ ಸ್ತಂಭನ ಪ್ರಯೋಗವನ್ನ ಹೇಗ್ ಮಾಡಬೇಕು, ಹೇಗೆ ಮಾಡೋದು ಅನ್ನುವಂಥದ್ದಾದ್ರೆ ಮೂಲವಾಗಿ ಸ್ತಂಭನ ಪ್ರಯೋಗವನ್ನ ಕಲಿಬೇಕಾದವನು ಒಂದು ಚಂಡಿಕಾದೇವಿಯನ್ನು ಆರಾಧನೆ ಮಾಡಬೇಕು. ಒಂದೊಂದು ವಿದ್ಯೆಗಳಿಗೆ ಒಂದೊಂದು ದೇವತೆಗಳು ಅಧೀನವಾಗಿರ್ತಾರೆ. ಅದೇ ರೀತಿಯಾಗಿ ಚಂಡಿಕಾದೇವಿಯನ್ನ ಸ್ತಂಭನ ವಿದ್ಯೆಗೆ ಅಧಿಪತಿ ಅಂತ ಕರೀತಾರೆ. ಆ ದೇವಿಯನ್ನ ಸ್ತಂಭನ ವಿದ್ಯೆಯನ್ನ ಪ್ರಯೋಗ ಮಾಡಬೇಕಾದಂಥವ್ರು ಆ ಒಂದು ದೇವಿಯನ್ನು ನೀವು ಮೊದಲು ಸಾಧಿಸ್ಕೋಬೇಕಾಗಿರುತ್ತೆ. ಆ ರೀತಿಯಾಗಿ ಸಾಧಿಸ್ಕೊಂಡ ನಂತರದಲ್ಲಿ ಆ ವಿದ್ಯೆಯನ್ನ ಪ್ರಯೋಗಿಸಬೇಕು. ಯಾವ ರೀತಿಯಾಗಿ ಅನ್ನುವಂಥದ್ದಾದ್ರೆ ಮೊದಲು ಚಂಡಿಕಾದೇವಿಯನ್ನ ಈಚಲು ಮರದ ಕೆಳಗೆ ಕೂತು ಆ ದೇವಿಯನ್ನ ಸಾಧನೆ ಮಾಡ್ಕೋಬೇಕಾಗಿರುತ್ತೆ. ಗುರುಮುಖೇನವಾಗಿ ಕಲಿತವರಿಗೆ ಮಾತ್ರ ಸಾಧಿಸುವ ವಿಧಾನ ಹೇಗೆ ಅನ್ನೋ ತಿಳ್ಕೊಂಡಿರ್ತಾರೆ. ಆ ಈಚಲು ಮರದಲ್ಲಿ ಆ ಒಂದು ನಿಗದಿತ ಸಮಯ ಗಳಿಗೆಗಳಲ್ಲಿ ಆ ಚಂಡಿಕಾದೇವಿಯನ್ನು ಆರಾಧನೆ ಮಾಡಿ ಆ ಆರಾಧಿಸಿದ ನಂತರದಲ್ಲಿ ಯಾರು ತಮ್ಮ ಪ್ರಯೋಗವನ್ನು ಮಾಡಬೇಕೋ ಆ ದೇವಿಯನ್ನು ಆರಾಧನೆ ಮಾಡಿ ಆ ದೇವಿಯನ್ನು ಸಿದ್ಧಿ ಮಾಡಿಕೊಂಡು ಆ ಮೂಲ ಮಂತ್ರಗಳನ್ನ ಬಳಸಿ ಆ ಪ್ರಯೋಗವನ್ನು ಮಾಡಬೇಕಿರುತ್ತೆ. ಸ್ತಂಭನ ವಿದ್ಯೆ ಅಂತಂದ್ರೆ ಒಂದು ಕೆಲಸವನ್ನ ಅಥವಾ ಒಬ್ಬ ವ್ಯಕ್ತಿಯನ್ನ, ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮಹನೀಯರಿದ್ರು, ವ್ಯಕ್ತಿಗಳನ್ನೇ ಸ್ಟಿಲ್ ಮಾಡೋರು, ಹಾಗೆ ಸ್ಥಗಿತವಾಗಿ ನಿಲ್ಲಿಸೋರು ಅಂತೇಳಿ. ಈಗ ಅಂತ ಮಹನೀಯರುಗಳಿಲ್ಲ. ಆದ್ರೆ ಆ ಪ್ರಯೋಗವನ್ನು ಮಾಡೋದ್ರ ಮೂಲಕವಾಗಿ ಕೆಲ ತಮ್ಮ ಸೇಫ್ಟಿಯನ್ನ, ತಮ್ಮ ಸುರಕ್ಷತೆಯನ್ನ ಬಳಸ್ಕೋಬಹುದು. ಯಾವುದೋ ಒಂದು ಅನರ್ಥ ಕಾರ್ಯ ಆಗ್ತಾ ಇದೆ, ತಮಗೆ ಅದರಿಂದ ಸಮಸ್ಯೆ ಆಗುತ್ತೆ ಅಂದಾಗ ಆ ಕಾರ್ಯಕ್ಕೋಸ್ಕರ ಅದನ್ನು ಬಳಸ್ಕೋಬಹುದು. ಆ ಅನರ್ಥ ಕಾರ್ಯವನ್ನ, ಆ ಒಂದು ಸಮಸ್ಯೆಯನ್ನು ಅದರಿಂದ ಪಾರಾಗಬಹುದು, ಆ ಸಮಸ್ಯೆಯನ್ನು ನಾವು ದೂರ ಹಾಕಬಹುದು, ಆ ಸಮಸ್ಯೆಯನ್ನು ಬದಿಗಿಡಬಹುದು. ಈ ರೀತಿಯಾದಂತಹ ಒಂದು ಪ್ರಯೋಗವನ್ನ ಸ್ತಂಭನ ಪ್ರಯೋಗದಲ್ಲಿ ಮಾಡ್ಕೋಬಹುದು. ಯಾವ ರೀತಿ ಮಾಡೋದು ಆ ಸ್ತಂಭನ ಪ್ರಯೋಗವನ್ನ ಅನ್ನುವಂಥದ್ದಾದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತೆಂಗಿನಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ಕಪ್ಪು ಕಣ್ಣಿನ ತೆಂಗಿನಕಾಯಿ ಅಂತ ಬರುತ್ತೆ. ಆ ಮರವೇ ಕಪ್ಪು ಕಣ್ಣಿನ ತೆಂಗಿನಕಾಯಿಗಳನ್ನ ಬಿಡುವಂತ ಮರ ಇರುತ್ತೆ. ಆ ಮರದ ತೆಂಗಿನಕಾಯಿಗಳನ್ನ, ಅದರಲ್ಲಿ ಒಂದು ತೆಂಗಿನಕಾಯಿಯನ್ನು ತಗೋಬೇಕು. ಅದನ್ನ ಗುರುವಾರ ಉತ್ತರ ನಕ್ಷತ್ರ ಬಂದಿರಬೇಕು, ಉತ್ತರ ಪಾಲ್ಗುಣಿ ನಕ್ಷತ್ರ ಬಂದಿರುವಂತಹ ದಿನ ಆ ಒಂದು ತೆಂಗಿನಕಾಯಿಯನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಆ ದಿನದಲ್ಲಿ ಬಂದಿರುವಂತಹ ನಕ್ಷತ್ರದಲ್ಲಿ ಆ ತೆಂಗಿನಕಾಯಿಯನ್ನ ಸಂಜೆ ಕಾಲದಲ್ಲಿ ಅದನ್ನ ಕಿತ್ತಬೇಕು. ಕಿತ್ತ ನಂತರದಲ್ಲಿ ಅದನ್ನ ನಿಮಗೆ ಏನಾದ್ರು ಕ್ಲೀನ್ ಮಾಡ್ಕೋಬೇಕು, ಅದನ್ನೆಲ್ಲ ಮಾಡಿಕೊಂಡು ಆ ತೆಂಗಿನಕಾಯಿನ ದುರ್ಗಾದೇವಿ ದೇವಸ್ಥಾನದ ಮುಂದೆ ಹೊಡಿಬೇಕು. ಹೊಡೆಯೋದು ಅಂದ್ರೆ 2 ಭಾಗ ಮಾಡೋ ಹಾಗಿಲ್ಲ. ಆ ತೆಂಗಿನಕಾಯಿನ ಕಣ್ಣಿನ ಮೂಲಕವಾಗಿ ಅದಕ್ಕೆ ನೀವು ತೂತವನ್ನು ಮಾಡಿ ಆ ನೀರೆಲ್ಲ ಹೊರಗು ಹೋಗಾಗ ಮಾಡಬೇಕು. ಭಾಗ ಮಾಡುವಾಗಿಲ್ಲ. ಆ ರೀತಿಯಾಗಿ ಮಾಡಿದ್ಮೇಲೆ ಯಾವ ವ್ಯಕ್ತಿ ನಿಮಗೆ ಸಮಸ್ಯೆ ಮಾಡ್ತಾ ಇರ್ತಾನೋ, ಯಾರಿಂದ ನೀವು ಅತಿಯಾದ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತೀರೋ ಅವನ ಕೆಲಸವನ್ನ ನಿಲ್ಲಿಸ್ಲಿಕ್ಕೋಸ್ಕರವಾಗಿ ಈ ಪ್ರಯೋಗ ಮಾಡಬಹುದು. ಅವನ ಹೆಸರನ್ನ, ಆ ಒಂದು ವ್ಯಕ್ತಿಯ ಹೆಸರನ್ನ ಕಪ್ಪು ಬಟ್ಟೆ ಮೇಲೆ ಬರೆದು ನಮ್ಮ ಈ ವಿಡಿಯೋದಲ್ಲಿ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಈ ಮಂತ್ರವನ್ನ
ಆ ಹೆಸರಿನ ಕೆಳಗೆ ಬರೀಬೇಕಾಗುತ್ತೆ. ಕಪ್ಪು ಬಟ್ಟೆ ಮೇಲೆ ಆ ಹೆಸರದ ಕೆಳಗೆ ಈ ಎಷ್ಟು ಮಂತ್ರವನ್ನು ಬರೆದು ಅದನ್ನ ಆ ತೂತದ ಮೂಲಕವಾಗಿ, ಯಾವ ಒಂದು ತೆಂಗಿನಕಾಯಿ ನೀವು ತೂತ ಮಾಡಿ ನೀರು ಚೆಲ್ಲಿದ್ರೆ ಅದ್ರ ಮೂಲಕವಾಗಿ ಒಳಗೆ ಹಾಕ್ಬೇಕು. ಸಂಪೂರ್ಣ ಒಳ ತುರು ಒಳಗೆ ಅದನ್ನ ಹಾಕಿದ್ಮೇಲೆ 3 ತರದ ಮುಳ್ಳು, ದೊಡ್ಡ ಮುಳ್ಳುಗಳಿರ್ಬೇಕು, 3 ತರದ ಮುಳ್ಳನ್ನು ಅದಕ್ಕೆ ಹಾಕ್ಬೇಕು. ಅದರೊಳಗೆ ನೀವು ತುಂಬಬೇಕು. ಅದಾದ ನಂತರದಲ್ಲಿ ನಿಮಗೆ ಜೇನ್ಮೇಣ ಅಂತ ಬರುತ್ತೆ. ಆ ಜೇನ್ಮೇಣದಿಂದ ಅದರ ಒಂದು ಮೂತಿಯನ್ನು ಲಾಕ್ ಮಾಡಿ ಕಬ್ಬಳಿ ಮರ ಅಂತ ಬರುತ್ತೆ. ಆ ಕಬ್ಬಳಿ ಮರದ ಇಜ್ಜಲಿನಿಂದ ಆ ಒಂದು ಏನು ಆ ತೂತ ಇರುತ್ತೆ ಅದನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮೇಣವನ್ನ ಹಚ್ಚಬೇಕು, ಎಲ್ಲೂ ಗ್ಯಾಪ್ ಆಗ್ತಿರೋ ಹಾಗೆ. ಅದಾದ ನಂತರದಲ್ಲಿ ಇದನ್ನ ಕಪ್ಪು ದಾರದಿಂದ ಸುತ್ತಬೇಕು. ಆ ಕಪ್ಪು ದಾರ ಸುತ್ತಬೇಕಾದ್ರೆ ಏನು ಮಂತ್ರವನ್ನ ಬರೆದು ಹಾಕಿರ್ತೀರೋ ಆ ಹೆಸರಿನ ಜೊತೆ ಆ ಮಂತ್ರವನ್ನ, ನಿಮಗೆ ಡಿಸ್ಪ್ಲೇ ಆಗಿರೋ ಮಂತ್ರವನ್ನ 116 ಬಾರಿ ಹೇಳ್ಬೇಕಾಗುತ್ತೆ. 116 ಬಾರಿ ಆ ಮಂತ್ರವನ್ನ ಹೇಳಿ ಆ ಮಂತ್ರದಿಂದ ಆ ದಾರವನ್ನು, ಕಪ್ಪು ದಾರವನ್ನು ಸುತ್ತಾ ಬರಬೇಕು. ಇದರಿಂದಾಗಿ ನಿಮ್ಮ ಶತ್ರುಗಳು ಯಾರಿರ್ತಾರೋ, ನಿಮಗೆ ಕೆಟ್ಟದ್ದನ್ನ ಬಯಸೋರು ಯಾರಿರ್ತಾರೋ ಅವರು ನಿಮ್ಮಿಂದ ದೂರ ಇರ್ತಾರೆ ಅಥವಾ ಅವ್ರ ಕೆಲಸವನ್ನು ನಿಲ್ಲಿಸ್ತಾರೆ, ಸ್ತಂಭನ ಕ್ರಿಯೆಗೆ ಒಳಗಾಗ್ತಾರೆ. ಇದನ್ನ ಸ್ತಂಭನ ಪ್ರಯೋಗ ಅಂತ ಕರೀತಾರೆ. ಈ ರೀತಿಯಾಗಿ ಪ್ರಯೋಗ ಮಾಡಿದಂತಹ ತೆಂಗಿನಕಾಯಿಯನ್ನ ನೀವು 3 ದಿನ ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ, 3ನೇ ದಿನ ರಾತ್ರಿ ಅದನ್ನು ತಗೊಂಡು ಹೋಗಿ ಹುಣಸೆ ಮರದ ಕೆಳಗೆ, ಹುಣಸೆ ಮರ ಇರಬೇಕು, ಆ ಹುಣಸೆ ಮರದ ಕೆಳಗೆ ದೊಡ್ಡದಾದ ಒಂದು ಮಳೆಯನ್ನು ತಗೊಂಡು ಆ ತೆಂಗಿನಕಾಯಿ ಒಳಗೆ ಹಾಕಿ ಹೊಡಿಬೇಕು. ಆ ಬೇರೆ ಹೊಡಿಬೇಕು, ಮೇಲೆ ಹೊಡಿಬಾರದು, ನೆಲಕ್ಕೆ, ಆ ಬೇರಿನ ಜಾಗಕ್ಕೆ ನೆಲಕ್ಕೆ ಹೊಡೆದು ಅದಕ್ಕೆ ಬೆಂಕಿ ಹಾಕಿ ಅದನ್ನು ಸುಡಬೇಕು. ಇದರಿಂದಾಗಿ ನಿಮಗೆ ನಿಮ್ಮ ಶತ್ರುತ್ವವನ್ನು ಯಾರು ಕಾಡ್ತಾರೋ ಆ ಶತ್ರು ನಿಮ್ಮಿಂದ ದೂರ ಉಳಿತಾರೆ. ಸಮಸ್ಯೆ ಯಾರಿಗೂ ಆಗೋದಿಲ್ಲ, ನಿಮ್ಮ ಶತ್ರುಗೂ ಸಮಸ್ಯೆ ಆಗೋದಿಲ್ಲ, ನಿಮಗೂ ಸಮಸ್ಯೆ. ಒಂದು ವೇಳೆ ನೀವೇನಾದ್ರೂ ಈ ಕೆಲಸವನ್ನ ಸುಖಾಸುಂದೆ ಯಾರ ಮೇಲೆ ಪ್ರಯೋಗ ಮಾಡಿದ್ರೆ ಯಾವುದೇ ರೀತಿಯಾದ ಪ್ರತಿಫಲ ನೀವು ಕಾಣ್ಲಿಕ್ಕೆ ಆಗಲ್ಲ. ಯಾವುದೇ ರೀತಿಯಾದ ಕೆಟ್ಟ ರೀತಿಯಾಗಿ ಇದನ್ನು ಬಳಸ್ಕೊಳ್ಳಿಕ್ಕೆ ಹೋದ್ರೆ ಪ್ರಯೋಗ ವರ್ಕ್ ಆಗಲ್ಲ. ಯಾರಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದಾದ್ರೆ ಆ ವ್ಯಕ್ತಿ ಸುಖಾಸುಮ್ನೆ ನಿಮಗೆ ಕೇಡು ಬಯಸ್ತಾ ಇದ್ರೆ, ನಿಮಗೆ ಅನ್ಯಾಯವಾಗ್ಲಿ ಅಂತ ಬಯಸ್ತಾ ಇದ್ರೆ, ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ರೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರೆ, ಸುಖ ಸುಮ್ನೆ ಅಪಪ್ರಚಾರ, ನಿಮ್ಮ ತಪ್ಪಿಲ್ಲದೆ ನಿಮ್ಮನ್ನ ಅವರು ದೂಷಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಈ ಪ್ರಯೋಗ ವರ್ಕ್ ಆಗ್ತದೆ. ಇಲ್ವಾದಲ್ಲಿ ಖಂಡಿತವಾಗ್ಲೂ ಈ ಪ್ರಯೋಗ ವರ್ಕ್ ಆಗಲ್ಲ. ಅದನ್ನ ಹೇಳ್ತಾ ಈ ಪ್ರಯೋಗವನ್ನ ಒಳಿತಿಗಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.